ನೋಡಿ ಕ್ವಶನ್ನು, ಫೈಂಡ್ ದ ಅಬ್ಸಲ್ಯೂಟ್ ಎರರ್ ಇಫ್ ದ ನಂಬರ್ 0.005452828 ಈಸ್ ಟ್ರಂಕೇಟೆಡ್ ಟು 3 ಡೆಸಿಮಲ್ ಡಿಜಿಟ್ಸ್, ರೌಂಡ್ ಆಫ್ ಟು 3 ಡೆಸಿಮಲ್ ಡಿಜಿಟ್ಸ್. ತುಂಬ ಈಸಿ ಇದೆ, ನೀಟಾಗಿ ನೋಡ್ಕೊಳ್ಳಿ. ಫಸ್ಟ್ ಏನು ಮಾಡಿ, ನಂಬರ್ ಕೊಟ್ಟವ್ರೆ ಗೊತ್ತಾಗ್ತಿದೆಯಲ್ವ, ಅದನ್ನ ಟ್ರೂ ವ್ಯಾಲ್ಯೂ ಅಂತ ಬರ್ಕೊಳ್ಳಿ. ಟ್ರೂ ವ್ಯಾಲ್ಯೂ ಅದನ್ನ ಎಕ್ಸ್ ಅಂತ ಡಿನೋಟ್ ಮಾಡ್ಕೊಳ್ಳಿ. 0.005452828 ಅರ್ಥ ಆಗ್ತಿದೆಯಲ್ವ. ಇದನ್ನ ಬೇಕಿದ್ರೆ ಕ್ಯಾಪಿಟಲ್ ಎಕ್ಸ್ ಅಂತ ಡಿನೋಟ್ ಮಾಡ್ಕೊಳ್ಳಿ. ಇದೇನಿದು ಟ್ರೂ ವ್ಯಾಲ್ಯೂ, ಅಥವಾ ಸ್ಮಾಲ್ ಎಕ್ಸ್ ಬರೆದ್ರು ಏನೂ ಪ್ರಾಬ್ಲಮ್ ಇಲ್ಲ. 0.0054525828 ಗೊತ್ತಾಗ್ತಿದೆಯಲ್ವ. ಟ್ರೂ ವ್ಯಾಲ್ಯೂ ಬರೆದ ಮೇಲೆ ಏನು ಮಾಡಿ, ಫಸ್ಟು ಅವ್ರೇನಂತ ಹೇಳಿದ್ದಾರೆ, ಟ್ರಂಕೇಟೆಡ್ ಟು 3 ಡೆಸಿಮಲ್ ಪ್ಲೇಸಸ್, 3 ಡೆಸಿಮಲ್ ಡಿಜಿಟ್ಸ್. ನೋಡಿ 3 ಡೆಸಿಮಲ್ ಪ್ಲೇಸಸ್ಸು, 3 ಡೆಸಿಮಲ್ ಡಿಜಿಟ್ಸು, 3 ಡೆಸಿಮಲ್ ಫಿಗರ್ಸ್ ಎಲ್ಲ ಒಂದೇ, ಗೊತ್ತಾಗ್ತಿದೆಯಲ್ವ. ಇಲ್ಲಿ ನೋಡಿ 3 ಡೆಸಿಮಲ್ ಅಂದರೆ ಇದು ಫಸ್ಟ್ ಡೆಸಿಮಲ್ಲು, ಸೆಕೆಂಡು, ಥರ್ಡು, 3 ಅರ್ಥ ಆಗ್ತಿದೆಯಲ್ಲ. ಈ 3 ನಂಬರ್ನ ಇಟ್ಕೊಂಡು ಟ್ರಂಕೇಟೆಡ್ ಅಂದರೆ ಇದನ್ನ ಬಿಟ್ಬಿಡ್ಬೇಕು, ಅದೇನಾದರೂ ಇರಲಿ ಬಿಟ್ಬಿಡ್ಬೇಕು, ಗೊತ್ತಾಗ್ತಿದೆಯಲ್ವ. ಅದು ಒಂದು ನೀವೇನಂತ ಬರ್ಕೋಬೇಕೀಗ, ಟ್ರಂಕೇಟೆಡ್ ವ್ಯಾಲ್ಯೂ ಅಂತ ಬರ್ಕೋಬೇಕು. ಟ್ರಂಕೇಟೆಡ್, ಇದು ಟ್ರಂಕೇಟೆಡ್. ಎಕ್ಸ್ ಪ್ರೈಮ್ ಟ್ರಂಕೇಟೆಡ್ ವ್ಯಾಲ್ಯೂ ಬಂದು 3 ಡೆಸಿಮಲ್ ಪ್ಲೇಸಸ್ಗೆ 0.005 ಅರ್ಥ ಆಗ್ತಿದೆಯಲ್ವ. ಇಲ್ಲಿ ಅಬ್ಸಲ್ಯೂಟ್ ಎರರ್ನ ಫೈಂಡ್ ಮಾಡ್ಕೋಬೇಕು. ಅಬ್ಸಲ್ಯೂಟ್ ಎರರ್ಗೆ ಫಾರ್ಮುಲಾ ನೋಡಿ, ಅಬ್ಸಲ್ಯೂಟ್ ಆಫ್ ಎಕ್ಸ್ ಮೈನಸ್ ಎಕ್ಸ್ ಪ್ರೈಮ್. ಇಲ್ಲಿ ನೋಡಿ ಏನಾಗುತ್ತೆ, ಇಲ್ಲಿ ಎಕ್ಸ್ ಏನು, ಇದು 0.005452828 ಮೈನಸ್ 0.005. ಇದೇನಾಗುತ್ತೆ ಅಂದರೆ ನೋಡಿ, ಕ್ಯಾಲ್ಸಿಲ್ ಮಾಡೋದು ಯಾವ ಥರ ಅಂದರೆ, ಶಿಫ್ಟ್ ಹೊಡೆದು ಹೈಪ್ ಹೊಡೀರಿ, ಅಬ್ಸಲ್ಯೂಟ್ ಬರುತ್ತೆ. ಇದನ್ನ ಟೈಪ್ ಮಾಡ್ಕೊಳ್ಳಿ, 0.005452828 ಮೈನಸ್ 0.005. ನೋಡಿ ಇದು ಕ್ಲಿಯರ್. ಇಲ್ಲಿ ನೋಡಿ ಕ್ಯಾಲ್ಸಿಲಿ ಡೆಸಿಮಲ್ ಬರ್ತಾ ಇಲ್ಲ, ಅದಕ್ಕೇನು ಮಾಡಿ, ಶಿಫ್ಟು ಮೋಡು ಫಿಕ್ಸು ಒಂದು 9ಗೆ ಮ್ಯಾಕ್ಸಿಮಮ್ಗೆ ಸೆಲೆಕ್ಟ್ ಮಾಡ್ಕೊಬಿಡಿ. ಏನು ಆನ್ಸರ್ ಬಂದಿದೆ, 0.0045828. ಈ 0 ಬರೆಯೋಕ್ಕೆ ಹೋಗ್ಬೇಡಿ, ಅರ್ಥ ಆಗ್ತಿದೆಯಲ್ವ. ಇಷ್ಟು ಬರೀರಿ ಸಾಕು, ಅರ್ಥ ಆಗ್ತಿದೆಯಲ್ವ. ಇದರಿಂದ ಇದು ತೆಗೆದ್ರೆ ಇದು ಬರುತ್ತೆ ಅಂತ, 45828. ಇದು ಒಂದು ಅಬ್ಸಲ್ಯೂಟ್ ಎರರ್ ಫಾರ್ ಟ್ರಂಕೇಟೆಡ್ ಟು 3 ಡೆಸಿಮಲ್ ಪ್ಲೇಸಸ್. ನೆಕ್ಸ್ಟ್ ಏನು ಕೇಳಿದ್ದಾರೆ ಸೆಕೆಂಡಲ್ಲಿ, ರೌಂಡ್ ಆಫ್ ಟು 3 ಡೆಸಿಮಲ್ ಪ್ಲೇಸಸ್. ಈಗ ನೋಡಿ, ರೌಂಡ್ ಆಫ್ ಟು 3 ಡೆಸಿಮಲ್ ಡಿಜಿಟ್ಸ್. ಇಲ್ಲಿ ಏನಂತ ಬರೀಬೇಕು ಅಂದರೆ, ರೌಂಡ್ ಆಫ್ ವ್ಯಾಲ್ಯೂ ಅಂತ ಬರ್ಕೋಬೇಕು. ರೌಂಡ್ ಆಫ್ ವ್ಯಾಲ್ಯೂ ಇದಕ್ಕೆ ಎಕ್ಸ್ ಪ್ರೈಮ್ ಡಿನೋಟ್ ಮಾಡಿಕೊಂಡು ರೌಂಡ್ ಆಫ್ ವ್ಯಾಲ್ಯೂ ಅಂದರೆ ಹೇಳ್ತೀನಿ ನೋಡಿ. ಈಗ ಟ್ರೂ ವ್ಯಾಲ್ಯೂ ಇರುತ್ತಲ್ವ, 3 ಡೆಸಿಮಲ್ ಪ್ಲೇಸಸ್ಗೆ ನೀವು ರೌಂಡ್ ಆಫ್ ವ್ಯಾಲ್ಯೂ ಮಾಡಬೇಕು ಅಂದರೆ 4th ನಂಬರ್ ನೋಡಬೇಕು, 4 ಡೆಸಿಮಲ್ ಪ್ಲೇಸ್ದು ನಂಬರ್ ನೋಡಬೇಕು. ಇಲ್ಲಿ ನೋಡಿ 4 ಇದೆ, ಇದು 4 ಅಥವಾ 4ಗಿಂತ ಕಡಿಮೆ ಇದ್ದರೆ ನಾವೇನು ಮಾಡಬೇಕು, ಸೇಮ್ ಆ್ಯಸ್ ಇಟ್ ಈಸ್ ಇಟ್ಕೋಬೇಕು, ಗೊತ್ತಾಗ್ತಿದೆಯಲ್ವಾ. ಸಿನ್ಸ್ 4th ಡೆಸಿಮಲ್ ನಂಬರ್ ಈಸ್ 4, ದಟ್ ಈಸ್ ಲೆಸ್ ದ್ಯಾನ್ 5 ಅಂದರೆ ಇದನ್ನ ಸೇಮ್ ಇಟ್ಕೋಬೇಕು. ಏನಾದರೂ 5 ಅಥವಾ 5ಗಿಂತ ಜಾಸ್ತಿ ಇದ್ದರೆ ಈ ಲಾಸ್ಟ್ ನಂಬರ್ ಇರುತ್ತಲ್ಲ ಅದು ಒಂದು ಜಾಸ್ತಿ ಮಾಡ್ಕೋಬೇಕು, ಜ್ಞಾಪಕ ಇಟ್ಕೊಳ್ಳಿ. 5 ಅಥವಾ 5ಗಿಂತ ಕಡಿಮೆ ಇದ್ದರೆ 5 ಅಥವಾ 5ಗಿಂತ ಜಾಸ್ತಿ ಇದ್ದರೆ ಈ 5 ಇರೋದು 6 ಮಾಡ್ಕೋಬೇಕು. 4 ಅಥವಾ 4ಗಿಂತ ಕಡಿಮೆ ಇದ್ದರೆ ಅಂದರೆ 5ಗಿಂತ ಕಡಿಮೆ ಇದ್ದರೆ ಇದು ಸೇಮ್ ಇಟ್ಕೋಬೇಕು. ಇಲ್ಲಿ ಎಕ್ಸ್ ಪ್ರೈಮು
ಸೇಮ್ ಆ್ಯಸ್ ಇಟ್ ಈಸ್ ಅದೇ ಬರುತ್ತೆ ಇಲ್ಲಿ 0.005. ಅರ್ಥ ಆಗ್ತಿದೆಯಲ್ವಾ? ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಇಲ್ಲಿ ನೀವು ಅಬ್ಸಲ್ಯೂಟ್ ಎರರ್ನ ಫೈಂಡ್ ಮಾಡ್ಕೋಬೇಕು. ಅಬ್ಸಲ್ಯೂಟ್ ಎರರ್ಗೆ ಫಾರ್ಮುಲಾ ಏನು? ಅಬ್ಸಲ್ಯೂಟ್ ಆಫ್ ಎಕ್ಸ್ ಮೈನಸ್ ಎಕ್ಸ್ ಪ್ರೈಮ್. ಎಕ್ಸ್ ಗೊತ್ತು, ಎಕ್ಸ್ ಅಂದರೆ ಟ್ರೂ ವ್ಯಾಲ್ಯೂ ಏನು? 0.005452828 ಮೈನಸ್ ಎಕ್ಸ್ ಪ್ರೈಮ್ ಅಂದರೆ 0.005. ನೋಡಿ, ಇದು ಮಾಡಿದ್ರೆ ಸೇಮ್ ಇದೇ ಬರುತ್ತೆ. ಏನು ಬರುತ್ತೆ ಆನ್ಸರು? 0.0045828. ಇದು ಫೈನಲ್ ಆನ್ಸರ್. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ನೋಡಿ, ಅವ್ರೇನು ಕೇಳಿದ್ದಾರೆ? 3 ಡೆಸಿಮಲ್ ಡಿಜಿಟ್ಸ್ ಅಂತ ಕೇಳಿದ್ದಾರೆ. ಅರ್ಥ ಆಗ್ತಿದೆಯಲ್ವಾ? ಅದೇ ಕ್ವಶನಲ್ಲಿ ನಿಮಗೆ ಏನಾದರೂ 3 ಡೆಸಿಮಲ್ ಡಿಜಿಟ್ ಬದಲು, ಅರ್ಥ ಆಗ್ತಿದೆಯಲ್ವಾ, ಏನಾದರೂ 3 ಸಿಗ್ನಿಫಿಕೆಂಟ್ ಡಿಜಿಟ್ ಅಕಸ್ಮಾತ್ ಸಿಗ್ನಿಫಿಕೆಂಟ್ ಅಂತ ಕೇಳಿದರೆ ಆರ್ ಅಂತ ಬರ್ಕೊಡ್ತೀನಿ. ಸಿಗ್ನಿಫಿಕೆಂಟ್ ಅಂತ ಕೇಳಿದ್ರೆ ಆರ್, ಇಲ್ಲಿ ಸಿಗ್ನಿಫಿಕೆಂಟ್ ಕೇಳಿದ್ರೆ ಅರ್ಥ ಆಗ್ತಿದೆಯಲ್ವ? ನೀವೇನು ಮಾಡಿ ನೋಡಿ, ಇದು ಆನ್ಸರ್ ಮುಗೀತು. ಎಕ್ಸಾಮಲ್ಲಿ ಏನಾದರೂ 3 ಡೆಸಿಮಲ್ ಡಿಜಿಟ್ ಕೇಳಿದ್ರೆ ಈ ಥರ, ಅಕಸ್ಮಾತ್ ಏನಾದರೂ ಇದ್ರ ಬದಲು 3 ಸಿಗ್ನಿಫಿಕೆಂಟ್ ಡಿಜಿಟ್ಸ್ ಅಂತ ಕೇಳಿದ್ರೆ ಯಾವ ಥರ ಮಾಡೋದು ನೋಡ್ಕೊಳ್ಳಿ, ಮಾಡಿಕೊಟ್ಬಿಡ್ತೀನಿ. ಸೇಮು ಈಗೇನು ಟ್ರೂ ವ್ಯಾಲ್ಯೂ ಬರ್ಕೋಬೇಕು. ಟ್ರೂ ವ್ಯಾಲ್ಯೂ ಎಕ್ಸ್ ಈಸ್ ಈಕ್ವಲ್ ಟು 0.005452828. ಆರ್ ಅಂದರೆ ಇದೇ ಕ್ವಶನ್ ಸೇಮ್ ಅಂದ್ಕೋಬೇಡಿ. ಇದ್ರ ಬದಲು ಇದು ಕೇಳಿದ್ರೆ ಎಕ್ಸಾಮಲ್ಲಿ, ಇಫ್ ದೇ ಆಸ್ಕ್ ಎಕ್ಸಾಮ್, ಅರ್ಥ ಆಗ್ತಿದೆಯಲ್ವಾ? ಯಾವ ಥರ ಮಾಡೋದು ಹೇಳ್ತೀನಿ ನೋಡಿ. ಟ್ರಂಕೇಟೆಡ್ ಟು 3 ಸಿಗ್ನಿಫಿಕೆಂಟ್ ಪ್ಲೇಸಸ್ ಅಥವಾ 3 ಸಿಗ್ನಿಫಿಕೆಂಟ್ ಡಿಜಿಟ್ ಅಥವಾ 3 ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತಲೂ ಕೇಳ್ತಾರೆ. ಎಲ್ಲ ಒಂದೇ. 3 ಸಿಗ್ನಿಫಿಕೆಂಟ್ ಪ್ಲೇಸ್ ಅಂದರೂ ಒಂದೇ, 3 ಸಿಗ್ನಿಫಿಕೆಂಟ್ ಡಿಜಿಟ್ ಅಂದರೂ ಒಂದೇ, 3 ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂದರೂ ಒಂದೇ. ಈಗ ಟ್ರಂಕೇಟೆಡ್ ವ್ಯಾಲ್ಯೂ ಅಂತ ಬರೀಬೇಕು. ಟ್ರಂಕೇಟೆಡ್ ವ್ಯಾಲ್ಯೂ, ಇಲ್ಲಿ ಟ್ರಂಕೇಟೆಡ್ ವ್ಯಾಲ್ಯೂ ಎಕ್ಸ್ ಪ್ರೈಮ್ ಬಂದು ಯಾವ ಥರ ಇರುತ್ತೆ ಅಂದರೆ 3 ಸಿಗ್ನಿಫಿಕೆಂಟ್ ಪ್ಲೇಸಸ್ಗೆ 3 ಸಿಗ್ನಿಫಿಕೆಂಟ್ ಡಿಜಿಟ್ಸ್ ಅಥವಾ ಪ್ಲೇಸಸ್ಗೆ ನೋಡಿ. ಸಿಗ್ನಿಫಿಕೆಂಟ್ ಅಂದರೆ ಯಾವಾಗ ಅಂದರೆ 0 ಬಿಟ್ಟು ಕೌಂಟ್ ಮಾಡಬೇಕು. ನಂಬರ್ ಬಂದ ತಕ್ಷಣ 0 ಆದಮೇಲೆ ನಂಬರ್ ಬಂದ ತಕ್ಷಣ ನೀವು ಕೌಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಫಸ್ಟ್ ನಂಬರ್ ಇದು 1 2 3. ಅರ್ಥ ಆಗ್ತಿದೆಯಲ್ವ? ಟ್ರಂಕೇಟೆಡ್ ಅಂದರೆ ಈ 3 ಸಿಗ್ನಿಫಿಕೆಂಟ್ ಡಿಜಿಟ್ಸ್ ಬಿಟ್ಟು ಬೇರೆ ಎಷ್ಟಿದೆ ಅದನ್ನ ತೆಗೆದುಬಿಡ್ಬೇಕು. ಅದೇನಾದರೂ ಇರಲಿ. ಎಕ್ಸ್ ಪ್ರೈಮ್ ಏನು? ಟ್ರಂಕೇಟೆಡ್ ಅಂದರೆ ತೆಗೆದುಬಿಡೋದಷ್ಟೇ, ರಿಮೂವ್ ಮಾಡಿಬಿಡೋದು. 4 5 3 ಡಿಜಿಟ್ಸ್. ಈಗ ಅಬ್ಸಲ್ಯೂಟ್ ಎರರ್ನ ಫೈಂಡ್ ಮಾಡಬೇಕು. ಅಬ್ಸಲ್ಯೂಟ್ ಎಕ್ಸ್ ಮೈನಸ್ ಎಕ್ಸ್ ಪ್ರೈಮ್ ಡೈರೆಕ್ಟಾಗಿ ಮಾಡ್ಬಿಡ್ತೀನಿ ನೋಡಿ. ಇಲ್ಲಿ 0.00545 ಎಷ್ಟು ಬರುತ್ತೆ? 0.0000828. ಇದು ಆನ್ಸರ್. ಅದೇ ರೌಂಡ್ ಆಫ್ ಟು ಇದು ಕೇಳಿಲ್ಲ, ಅಕಸ್ಮಾತ್ ಕೇಳಿದ್ರೆ ನಿಮಗೆ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. 3 ಸಿಗ್ನಿಫಿಕೆಂಟ್ ಡಿಜಿಟ್ಸ್ ಅಥವಾ 3 ಸಿಗ್ನಿಫಿಕೆಂಟ್ ಫಿಗರ್ಸ್. ಇಲ್ಲಿ ರೌಂಡ್ ಆಫ್ ವ್ಯಾಲ್ಯೂನ ಫೈಂಡ್ ಮಾಡೋದು ಯಾವ ಥರ ಅಂದರೆ, ಇಲ್ಲಿ ನೋಡಿ ಇದು ಟ್ರೂ ವ್ಯಾಲ್ಯೂಲಿ 3 ಸಿಗ್ನಿಫಿಕೆಂಟ್ ಡಿಜಿಟ್ಸ್ನ ಫಸ್ಟ್ ನೋಡ್ಕೊಳ್ಳಿ. ಇದು ನಂಬರ್ ಆದಮೇಲೆ ಇದು 3ನ ಕೌಂಟ್ ಮಾಡಬೇಕಷ್ಟೆ. ಇದು 0 ಆದಮೇಲೆ ನಂಬರ್ ಬರಬೇಕು, ಆ ನಂಬರ್ ಆದಮೇಲೆ 3 ಡಿಜಿಟ್. ಇದು 3 ಸಿಗ್ನಿಫಿಕೆಂಟ್ ಡಿಜಿಟ್ಸ್. ಇಲ್ಲೇನು ಮಾಡಬೇಕು? ಈ ಎಂಡ್ ಇದೆಯಲ್ಲ, ಇದು 4th ಇದೆಯಲ್ಲ, 4th ಸಿಗ್ನಿಫಿಕೆಂಟ್ ಡಿಜಿಟ್ಟು, ಅದು 5 ಅಥವಾ 5ಗಿಂತ ಜಾಸ್ತಿ ಇದ್ದರೆ ಇದನ್ನ 5 ಇರೋದನ್ನ 6 ಮಾಡಬೇಕು, ಅಥವಾ ಸೇಮ್ ಆ್ಯಸ್ ಇಟ್ ಈಸ್ ಇಟ್ಕೋಬೇಕು. 5 ಇದು 8 ಇರೋದ್ರಿಂದ ಇದು 0.00546 ಆಗುತ್ತೆ.
0.00546 ಆಗುತ್ತೆ. ಯಾಕಂದರೆ ಫೋರ್ತ್ ಸಿಗ್ನಿಫಿಕೆಂಟ್ ಡಿಜಿಟ್ ಬಂದು ಅರ್ಥ ಆಗ್ತಿದೆಯಲ್ವಾ, ಅದು 5ಗಿಂತ ಜಾಸ್ತಿ ಇದೆ, ಅದಕ್ಕೆ ರೌಂಡ್ ಆಫ್ ಮಾಡಿದಾಗ 5 ಇರೋದು 6 ಆಗುತ್ತೆ. ಸೇಮ್ ಅಬ್ಸಲ್ಯೂಟ್ ಎರರ್ ಬಂದು ಇದಕ್ಕೆ ನಾವು ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಅಂತಲೂ ಹೇಳ್ತೀವಿ. ಅರ್ಥಕ್ಕೆ ಎಕ್ಸ್ ಪ್ರೈಮ್ನ ಏನಂತೀವಿ, ಅಪ್ರಾಕ್ಸಿಮೇಟ್ ವ್ಯಾಲ್ಯೂ, ಎಕ್ಸ್ ಮೈನಸ್ ಎಕ್ಸ್ ಪ್ರೈಮ್. ಗೊತ್ತಾಗ್ತಿದೆಯಲ್ವಾ? ಇದನ್ನ ಮಾಡೋಣ. ಟ್ರೂ ವ್ಯಾಲ್ಯೂ ಇಲ್ಲಿ 6 ಹಾಕ್ಕೊಳ್ಳಿ. ನೋಡಿ 0.0050172 ಇದೇ ಫೈನಲ್ ಆನ್ಸರ್. ಏನಾದರೂ ಕೇಳಿದ್ರೆ ಆ ಥರ ಮಾಡಿ. ನೋಡಿ ಫಸ್ಟು ಕ್ವಶನ್ ನೋಡ್ಕೊಳ್ಳಿ. ಫೈಂಡ್ ದ ಅಬ್ಸಲ್ಯೂಟ್ ಎರರ್ ಇಫ್ ದ ನಂಬರ್ 0.005485828 is truncated to 3 decimal digits, round off to 3 decimal digits ಅಂತ ಕೇಳಿದ್ರೆ ಟ್ರೂ ವ್ಯಾಲ್ಯೂ ಫಸ್ಟ್ ಬರ್ಕೋಬೇಕು. ಟ್ರಂಕೇಟೆಡ್ ಟು 3 decimal places ಅಂದರೆ ಟ್ರಂಕೇಟೆಡ್ ವ್ಯಾಲ್ಯೂ ಬರ್ಕೊಳ್ಳಿ. ಟ್ರಂಕೇಟೆಡ್ ಅಂದರೆ ಇಲ್ಲಿ 3 decimal ಅಂದರೆ ಇಲ್ಲಿಂದಾನೇ ಸ್ಟಾರ್ಟ್ ಮಾಡಿ, ಫಸ್ಟು ಸೆಕೆಂಡು ಥರ್ಡ್, ಇದಾದಮೇಲೆ ಬಿಟ್ಬಿಡಬೇಕು. ಅಬ್ಸಲ್ಯೂಟ್ ಎರರ್ಗೆ ಫಾರ್ಮುಲಾ ಏನು, ಎಕ್ಸ್ ಮೈನಸ್ ಎಕ್ಸ್ ಪ್ರೈಮ್, ಎಕ್ಸು ಮೈನಸ್ ಇದು ಮಾಡಿದಾಗ ಆನ್ಸರ್ ಬಂದ್ಬಿಡುತ್ತೆ. ನೆಕ್ಸ್ಟು ರೌಂಡ್ ಆಫ್ ಟು 3 decimal ಡಿಜಿಟ್ ಅಂದರೆ ಇಲ್ಲಿ ನೋಡಿ 3 decimal ಇದು 4 ಡಿಜಿಟ್ ನೋಡಿ, 4th decimal ಡಿಜಿಟ್ ನೋಡಿ. ಅದೇನಾದರೂ 5 ಅಥವಾ 5ಗಿಂತ ಜಾಸ್ತಿ ಇದ್ದರೆ ನೀವೇನು ಮಾಡಿ, ಇದನ್ನ 0.006 ಅಂತ ಬರ್ಕೊಳ್ಳಿ. ಅರ್ಥ ಆಗ್ತಿದೆ? ನಂಬರ್ನ ಜಾಸ್ತಿ ಮಾಡಿ, ಲಾಸ್ಟ್ ನಂಬರ್ನ, ಪ್ರೀವಿಯಸ್ ನಂಬರ್ನ. ಏನಾದರೂ ಅದು ಕಡಿಮೆ ಇದ್ದರೆ 5ಗಿಂತ ಸೇಮ್ ಇಟ್ಕೊಳ್ಳಿ. ಇಲ್ಲಿ ರೌಂಡ್ ಆಫ್ ಮಾಡಿದ್ರು ಅದೇ ಬರ್ತಾಯಿದೆ, ಟ್ರಂಕೇಟ್ ಮಾಡಿದ್ರು ಅದೇ ಬರುತ್ತೆ, ಯಾಕಂದರೆ 4 ಡಿಜಿಟ್ 4 ಇದೆ. ಅರ್ಥ ಆಗ್ತಿದೆಯಲ್ವಾ? ಎಕ್ಸ್ ಮೈನಸ್ ಎಕ್ಸ್ ಪ್ರೈಮ್ ಈ ಥರ ಮಾಡ್ಕೊಳ್ಳಿ. ಅಕಸ್ಮಾತ್ ಏನಾದರೂ ಕ್ವಶನ್ನಲ್ಲಿ ಡೆಸಿಮಲ್ ಡಿಜಿಟ್ ಬದಲು ಸಿಗ್ನಿಫಿಕೆಂಟ್ ಪ್ಲೇಸಸ್ ಅಂತ ಬಂದರೆ, ಅಥವಾ ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತ ಬಂದರೆ, ಸಿಗ್ನಿಫಿಕೆಂಟ್ ಡಿಜಿಟ್ ಅಂತ ಬಂದರೆ ನೀವೇನು ಮಾಡಬೇಕು, ಟ್ರೂ ವ್ಯಾಲ್ಯೂ ಫಸ್ಟ್ ಹಂಗೆ ಬರ್ಕೊಳ್ಳಿ. ಸಿಗ್ನಿಫಿಕೆಂಟ್ ಡಿಜಿಟ್ ಅಂದರೆ ಇಲ್ಲಿ ಇದು ಫಸ್ಟ್ ಸಿಗ್ನಿಫಿಕೆಂಟು, ಸೆಕೆಂಡು, ಥರ್ಡ್. ಇದು ಟ್ರಂಕೇಟೆಡ್ ಟು 3 ಸಿಗ್ನಿಫಿಕೆಂಟ್ ಅಂದರೆ ಇದು 3ನ ಬಿಟ್ಬಿಡ್ಬೇಕು. ಅರ್ಥ ಆಗ್ತಿದೆಯಲ್ವಾ? ಅಬ್ಸಲ್ಯೂಟ್ ಎರರ್ ಅಂದರೆ ಮಾಮೂಲಿ ಫಾರ್ಮುಲಾ. ರೌಂಡ್ ಆಫ್ ಟು 3 ಸಿಗ್ನಿಫಿಕೆಂಟ್ ಡಿಜಿಟ್ ಅಂದರೆ ಇದು ನೋಡಿ, ಇದು 3 ಸಿಗ್ನಿಫಿಕೆಂಟ್ ಡಿಜಿಟ್ಟು, 4ನೇ ಸಿಗ್ನಿಫಿಕೆಂಟ್ ಡಿಜಿಟ್ಟು 5ಗಿಂತ ಜಾಸ್ತಿ ಇದೆ, ಅದಕ್ಕೆ ಇದನ್ನ ಒಂದು ಜಾಸ್ತಿ ಮಾಡ್ಕೋಬೇಕು ಅಷ್ಟೇ. ಆಮೇಲೆ ಮಾಮೂಲಿ ಅಬ್ಸಲ್ಯೂಟ್ ಎರರ್ ಫಾರ್ಮುಲಾ ಅಪ್ಲೈ ಮಾಡಿ ಫೈಂಡ್ ಮಾಡಿ. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.